ಓಂ ನಮಃ ಶಿವಾಯ. ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಸತ್ಯ ಗೀತಾ ಮುರಳಿ. ಓಂ ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 20/1/2026. ಪ್ರಾತಃ ಕ್ಲಾಸ್. ರಿವೈಸ್ ಕೋರ್ಸ್ 10/9/1968. ಓಂ ನಮಃ ಶಿವಾಯ. ಪ್ರೀತಿಯ ಮಕ್ಕಳೇ, ತಂದೆ ಹೇಳುತ್ತಾರೆ, ನಾನು ನಿಮ್ಮನ್ನು ಎಷ್ಟು ಶ್ರೀಮಂತರನ್ನಾಗಿ ಮಾಡುತ್ತೇನೆ. ನೀವು ಪದಮಾಪದಂ ಭಾಗ್ಯಶಾಲಿಗಳಾಗುತ್ತೀರಿ. ಹೆಜ್ಜೆ ಹೆಜ್ಜೆಯಲ್ಲಿಯೂ ತಂದೆಯನ್ನು ನೆನಪು ಮಾಡುತ್ತಾ ಇರಿ. ಆಗ ಪದಮದಷ್ಟು ಸಂಪಾದನೆ ಆಗುತ್ತದೆ. ತಂದೆಯನ್ನು ನೆನಪು ಮಾಡುವುದರಲ್ಲಿಯೇ ಇಷ್ಟೊಂದು ಸಂಪಾದನೆ ಇದೆ. ಮತ್ತೆ ಇಂತಹ ತಂದೆಯನ್ನು ಮರೆಯುವುದೇಕೆ? ಓಂ ನಮಃ ಶಿವಾಯ. ಆತ್ಮಿಕ ತಂದೆ ಮಕ್ಕಳಿಗೆ ಹೇಳುತ್ತಾರೆ, ಇವರು ಕೂಡ ಮಗುವಾಗಿದ್ದಾರೆ ಅಲ್ಲವೇ? ದೇಹಧಾರಿಗಳೆಲ್ಲರೂ ಮಕ್ಕಳೇ. ಆದ್ದರಿಂದ ಆತ್ಮಿಕ ತಂದೆ ಆತ್ಮಗಳಿಗೆ ಹೇಳುತ್ತಾರೆ, ಆತ್ಮವೇ ಮುಖ್ಯವಾಗಿದೆ ಎಂಬುದನ್ನು ಚೆನ್ನಾಗಿ ತಿಳಿದುಕೊಳ್ಳಿ. ಇಲ್ಲಿ ಯಾವಾಗ ಎದುರಿಗೆ ಕುಳಿತುಕೊಳ್ಳುತ್ತೀರೋ ಆಗ ಶರೀರದಿಂದ ನ್ಯಾರ ಆಗಿ, ಅಂದರೆ ಶರೀರದ ಅಭಿಮಾನವನ್ನು ಮರೆತು ಕೂರಬೇಕು. ಶರೀರದಿಂದ ಮಾಯವಾಗುವುದು ಎಂದಲ್ಲ, ಶರೀರದಿಂದ ನ್ಯಾರ ಆಗುವುದು. ಇದೇನು ನೆನಪಿನ ಯಾತ್ರೆಯ ಸ್ಥಿತಿಯಲ್ಲ. ಇಲ್ಲಿ ಎಚ್ಚರವಾಗಿದ್ದು ಕುಳಿತುಕೊಳ್ಳಬೇಕು. ನಡೆಯುತ್ತಾ, ತಿರುಗಾಡುತ್ತಾ, ಏಳುತ್ತಾ, ಕುಳಿತುಕೊಳ್ಳುತ್ತಾ ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕು. ಇಲ್ಲಿ ಕುಳಿತು ಪ್ರಜ್ಞೆ ತಪ್ಪಿ ಹೋಗಿ ಎಂದು ತಂದೆ ಹೇಳುವುದಿಲ್ಲ. ಹೀಗೆ ಬಹಳಷ್ಟು ಜನ ಕುಳಿತಲ್ಲೇ ಮಾಯವಾಗಿ ಬಿಡುತ್ತಾರೆ. ಅಂದರೆ ಅರ್ಥ ಬುದ್ಧಿಯಿಂದ ಮಾಯವಾಗುತ್ತಾರೆ. ಇದು ಕೂಡ ತಪ್ಪಾಗಿದೆ. ತಂದೆ ಹೇಳುತ್ತಾರೆ, ಗೃಹಸ್ಥ ವ್ಯವಹಾರದಲ್ಲಿದ್ದು ಕಮಲ ಪುಷ್ಪ ಸಮಾನ ಪವಿತ್ರವಾಗಿರಬೇಕು ಎಂದ ಮೇಲೆ ಅವಶ್ಯವಾಗಿ ಎಚ್ಚರವಾಗಿರಬೇಕಲ್ಲವೇ? ಮತ್ತು ಮತ್ತೆ ಪವಿತ್ರವಾಗಿಯೂ ಆಗಬೇಕು. ಪವಿತ್ರತೆ ಇಲ್ಲದೆ ಧಾರಣೆ ಆಗುವುದಿಲ್ಲ. ಯಾರ ಕಲ್ಯಾಣವನ್ನು ಮಾಡಲು ಆಗುವುದಿಲ್ಲ. ಯಾರಿಗೂ ಹೇಳಲು ಸಾಧ್ಯವಾಗುವುದಿಲ್ಲ. ಯಾರು ಸ್ವತಃ ಪವಿತ್ರರಾಗುವುದಿಲ್ಲವೋ ಕೇವಲ ಬೇರೆಯವರಿಗೆ ಹೇಳುತ್ತಾರೋ ಅವರು ಪಂಡಿತರಾದರು. ತನಗೇ ಎಲ್ಲ ಗೊತ್ತು ಎನ್ನುವ ಅಹಂ ಇರಬಾರದು. ಆ ರೀತಿ ಆದರೆ ಮತ್ತೆ ಅದು ಒಳಗೊಳಗೆ ಮನಸ್ಸಿನಲ್ಲಿ ಕೊರೆಯುತ್ತಿರುತ್ತದೆ. ಈ ರೀತಿ ಯೋಚಿಸಬೇಡಿರಿ, ನಾವು ಶೂನ್ಯದಲ್ಲಿ ಹೋಗುತ್ತೇವೆ ಎಂದು, ಕಣ್ಣುಗಳು ಮುಚ್ಚಿ ಹೋಗುತ್ತವೆ ಎಂದು. ಇದೇನು ನೆನಪಿನ ಸ್ಥಿತಿ ಅಲ್ಲ ಎಂದು ಭಾವಿಸಬೇಡಿ. ಇದರಲ್ಲಿ ಚೈತನ್ಯ ಸ್ಥಿತಿಯಲ್ಲಿದ್ದು ತಂದೆಯನ್ನು ನೆನಪು ಮಾಡಬೇಕು. ಅಂದರೆ ಜಾಗೃತ ಸ್ಥಿತಿಯಲ್ಲಿದ್ದು ತಂದೆಯನ್ನು ನೆನಪು ಮಾಡಬೇಕು. ನಿದ್ದೆ ಮಾಡುವುದು ನೆನಪಲ್ಲ. ಮಕ್ಕಳಿಗೆ ಬಹಳಷ್ಟು ಪಾಯಿಂಟ್ಸ್ಗಳನ್ನು ತಿಳಿಸಿಕೊಡಲಾಗುತ್ತದೆ. ಶಾಸ್ತ್ರಗಳಲ್ಲೂ ತೋರಿಸಿದ್ದಾರೆ. ಸಪ್ತ ಭೂಮಿಕೆಗಳಲ್ಲಿ ಹೊರಟು ಹೋಗುತ್ತಾರೆ ಎಂದು. ಅವರಿಗೆ ಪ್ರಪಂಚದ ಅರಿವೇ ಇರುವುದಿಲ್ಲ ಎಂದು. ನಿಮಗೆ ಪ್ರಪಂಚದ ಅರಿವಿದೆ ಅಲ್ಲವೇ? ಇದು ಚೀಚಿ ಪ್ರಪಂಚವಾಗಿದೆ. ತಂದೆಯನ್ನು ಯಾರೂ ಸಹ ತಿಳಿದುಕೊಂಡಿಲ್ಲ. ಒಂದು ವೇಳೆ ತಂದೆಯನ್ನು ತಿಳಿದುಕೊಂಡರೆ ಸೃಷ್ಟಿ ಚಕ್ರವನ್ನೂ ಸಹ ತಿಳಿದುಕೊಳ್ಳುತ್ತೀರಿ. ಈ ಸೃಷ್ಟಿ ಚಕ್ರವು ಹೇಗೆ ತಿರುಗುತ್ತದೆ ಎಂದು ತಂದೆ ತಿಳಿಸುತ್ತಾರೆ. ಮನುಷ್ಯರು ಪುನರ್ಜನ್ಮವನ್ನು ಹೇಗೆ ಪಡೆಯುತ್ತಾರೆ? ಸತ್ಯಯುಗದಲ್ಲಿ ಎಷ್ಟೇ ದೊಡ್ಡ ಆಯುಷ್ಯು ಆದರೂ ಸಹ ರೂಪ ಕೆಡುವುದಿಲ್ಲ, ಸೌಂದರ್ಯ ಇರುತ್ತದೆ. ಉಳಿದಂತೆ ಸನ್ಯಾಸಿಗಳದ್ದು ಹಠಯೋಗವಾಗಿದೆ. ಕಣ್ಣುಗಳನ್ನು ಮುಚ್ಚಿಕೊಳ್ಳುವುದು, ಗುಹೆಗಳಲ್ಲಿ ಕುಳಿತು ರೂಪ ಕೆಡಿಸಿಕೊಳ್ಳುವುದು, ಅಂದರೆ ಮುಖದಲ್ಲಿ ಸೌಂದರ್ಯ ಕೆಡಿಸಿಕೊಳ್ಳುವುದು. ತಂದೆಯಂತೂ ನಮಗೆ ಹೇಳುತ್ತಾರೆ, ಗೃಹಸ್ಥ ವ್ಯವಹಾರದಲ್ಲಿದ್ದು ಎಚ್ಚರವಾಗಿರಬೇಕು. ಶೂನ್ಯದಲ್ಲಿ ಹೊರಟು ಹೋಗುವುದು ಇದೇನು ಸ್ಥಿತಿಯಲ್ಲ. ಉದ್ಯೋಗ ಇತ್ಯಾದಿಗಳನ್ನು ಮಾಡಬೇಕು. ಗೃಹಸ್ಥ ವ್ಯವಹಾರವನ್ನು ಸಂಭಾಲನೆ ಮಾಡಬೇಕು. ಶೂನ್ಯಾವಸ್ಥೆಗೆ ಹೋಗಬಾರದು. ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಬುದ್ಧಿಯಿಂದ ತಂದೆಯನ್ನು ನೆನಪು ಮಾಡಬೇಕು. ಅವಶ್ಯವಾಗಿ ಕೆಲಸ ಮಾಡುವಾಗ ಕಣ್ಣುಗಳನ್ನು ತೆರೆದೇ ಮಾಡುತ್ತೀರಲ್ಲವೇ? ಉದ್ಯೋಗ ಇತ್ಯಾದಿ ಎಲ್ಲವನ್ನೂ ಮಾಡುತ್ತೀರಿ. ಬುದ್ಧಿಯ ಯೋಗವು ತಂದೆಯ ಜೊತೆಗಿರಲಿ. ಇದರಲ್ಲಿ ಅಜಾಗರೂಕತೆ ಮಾಡಬಾರದು. ಅಂಗಡಿಯಲ್ಲಿ ಕುಳಿತಾಗ ಕಣ್ಣುಗಳನ್ನು ಮುಚ್ಚಿಕೊಂಡರೆ ಯಾರಾದರೂ ಏನನ್ನಾದರೂ ಎತ್ತಿಕೊಂಡು ಹೋಗುತ್ತಾರೆ. ಆಗ ನಿಮಗೆ ಗೊತ್ತಾಗುವುದೂ ಇಲ್ಲ. ಇದೇನು ಸ್ಥಿತಿಯಲ್ಲ. ನಾವು ದೇಹದಿಂದ ನ್ಯಾರ ಆಗುತ್ತೇವೆ ಎಂದು ಹಠಯೋಗಿಗಳ ಮಾತಾಗಿದೆ. ರಿದ್ಧಿ ಸಿದ್ಧಿಯವರು ಹೀಗೆ ಮಾಡುತ್ತಾರೆ. ತಂದೆಯಂತೂ ಚೆನ್ನಾಗಿ ತಿಳಿಸಿಕೊಡುತ್ತಾರೆ. ಇದರಲ್ಲಿ ಕಣ್ಣುಗಳನ್ನು ಮುಚ್ಚಿಕೊಳ್ಳಬಾರದು.
ತಂದೆ ಹೇಳುತ್ತಾರೆ, ಯಾವ ಯಾವ ಮಿತ್ರ ಸಂಬಂಧಿಗಳನ್ನು ಕುಳಿತು ನೆನಪು ಮಾಡುತ್ತೀರೋ ಅವರೆಲ್ಲರನ್ನು ಬುದ್ಧಿಯಿಂದ ಮರೆತು ಬಿಡಿ. ಒಬ್ಬ ತಂದೆಯನ್ನು ನೆನಪು ಮಾಡಬೇಕು. ನೆನಪಿನ ಯಾತ್ರೆಯಿಲ್ಲದೆ ಪಾಪಗಳು ಭಸ್ಮವಾಗಲು ಸಾಧ್ಯವಿಲ್ಲ. ಭೋಗ ತೆಗೆದುಕೊಂಡು ಹೋಗುತ್ತಾರೆ, ಸೂಕ್ಷ್ಮವತನದಲ್ಲಿ ಹೋಗಿ ಮಾಯವಾಗುತ್ತಾರೆ. ಅಂದರೆ ಅರ್ಥ, ಬುದ್ಧಿಯಿಂದ ಜಗತ್ತಿನದೆಲ್ಲವನ್ನು ಮರೆಯುತ್ತಾರೆ ಸ್ವಲ್ಪ ಹೊತ್ತು. ಅದರಲ್ಲಿ ಏನಾಗುತ್ತದೆ ಎಂದರೆ, ಎಷ್ಟು ಸಮಯ ನೀವು ವತನದಲ್ಲಿರುತ್ತೀರೋ ವಿಕರ್ಮ ವಿನಾಶವಾಗಲು ಸಾಧ್ಯವಿಲ್ಲ. ಶಿವಬಾಬನನ್ನು ನೆನಪು ಮಾಡಲು ಸಾಧ್ಯವಾಗುವುದಿಲ್ಲ. ಬಾಬಾರವರ ವಾಣಿಯನ್ನೂ ಕೇಳಲು ಸಾಧ್ಯವಾಗುವುದಿಲ್ಲ. ಆಗ ನಷ್ಟವಾಗಿ ಬಿಡುತ್ತದೆ. ಆದರೆ ಇದು ಡ್ರಾಮಾದಲ್ಲಿ ನಿಗದಿಯಾಗಿದೆ. ಆದ್ದರಿಂದ ಹೋಗುತ್ತಾರೆ. ಅದಕ್ಕಾಗಿಯೇ ಬಾಬಾ ಹೇಳುತ್ತಾರೆ, ಹೋಗಿ ಕೂಡಲೇ ಬನ್ನಿ, ಅಲ್ಲಿಯೇ ಕುಳಿತುಕೊಳ್ಳಬೇಡಿ. ಅಂದರೆ ವತನಕ್ಕೋಗಿ ಮತ್ತೆ ಸಾಕಾರ ಜಗತ್ತಿಗೆ ಬನ್ನಿ, ಅಲ್ಲಿಯೇ ಕುಳಿತುಕೊಳ್ಳಬೇಡಿ. ಬೇಗ ಹೋಗಿ ಬೇಗ ಬನ್ನಿ. ಆಟ ನೋಟ ಇತ್ಯಾದಿ ಧ್ಯಾನಕ್ಕೆ ಹೋಗಿ ಮಾಡುವುದು, ಇದನ್ನು ಬಾಬಾ ನಿಲ್ಲಿಸಿದ್ದಾರೆ. ಇದು ಕೂಡ ಸುತ್ತಾಡುವುದು, ಅಲೆದಾಡುವುದಾಯಿತಲ್ಲವೇ? ಭಕ್ತಿ ಮಾರ್ಗದಲ್ಲಿ ಅಳುವುದು ಕುಣಿಯುವುದು ಬಹಳಷ್ಟಿರುತ್ತದೆ, ಏಕೆಂದರೆ ಅದು ಕತ್ತಲೆಯ ಮಾರ್ಗವಾಗಿದೆ. ಮೀರಾ ಧ್ಯಾನದಲ್ಲಿ ವೈಕುಂಠಕ್ಕೆ ಹೋಗುತ್ತಿದ್ದಳು. ಯೋಗ ಅಥವಾ ಶಿಕ್ಷಣ ಇರಲಿಲ್ಲ. ಅವಳೇನು ಸದ್ಗತಿಯನ್ನು ಪಡೆದಳೆ? ಸ್ವರ್ಗಕ್ಕೆ ಹೋಗಲು ಯೋಗ್ಯ ಆದಳೆ? ಪಾವನಳಾದಳೆ? ಜನ್ಮ ಜನ್ಮಾಂತರದ ಪಾಪಗಳು ಭಸ್ಮ ಆದವೆ? ಇಲ್ಲವೇ ಇಲ್ಲ. ಜನ್ಮ ಜನ್ಮಾಂತರದ ಪಾಪಗಳಂತೂ ತಂದೆಯ ನೆನಪಿನಿಂದಲೇ ಭಸ್ಮವಾಗುತ್ತದೆ. ಉಳಿದಂತೆ ಸಾಕ್ಷಾತ್ಕಾರ ಇತ್ಯಾದಿಗಳಿಂದ ಯಾವುದೇ ಲಾಭವಿಲ್ಲ. ಇದು ಭ್ರಮೆಯಾಗಿದೆ. ನೆನಪೂ ಇಲ್ಲ, ಜ್ಞಾನವೂ ಇಲ್ಲ. ಭಕ್ತಿ ಮಾರ್ಗದಲ್ಲಿ ಕಲಿಸುವವರು ಯಾರೂ ಇರುವುದಿಲ್ಲ. ಆದ್ದರಿಂದ ಸದ್ಗತಿಯನ್ನು ಪಡೆಯುವುದೇ ಇಲ್ಲ. ಎಷ್ಟೇ ಸಾಕ್ಷಾತ್ಕಾರವಾದರೂ ಸರಿ. ಆರಂಭದಲ್ಲಿ ಮಕ್ಕಳು ತಂತಾನೇ ಧ್ಯಾನಕ್ಕೆ ಹೊರಟು ಹೋಗುತ್ತಿದ್ದರು. ಬಾಬಾ ಮಮ್ಮ ಏನಾದರೂ ಹೋಗುತ್ತಿದ್ದರಾ? ಆರಂಭದಲ್ಲಿ ಬಾಬನಿಗೆ ಕೇವಲ ಸ್ಥಾಪನೆ ಮತ್ತು ವಿನಾಶದ ಸಾಕ್ಷಾತ್ಕಾರವಾಯಿತು. ನಂತರ ಏನೂ ಇಲ್ಲ. ನಾವು ಯಾರಿಗೂ ಏನೂ ಹೇಳುವುದಿಲ್ಲ. ಹೌದು, ತಂದೆ ಕೂರಿಸಿ ಹೇಳುತ್ತಾರೆ, ಇವರ ಬುದ್ಧಿಯ ಹಗ್ಗ ಎಳೆಯಿರಿ ಎಂದು. ಅದು ಡ್ರಾಮಾದಲ್ಲಿದ್ದರೆ ಹಗ್ಗ ಎಳೆಯುತ್ತಾರೆ, ಇಲ್ಲದಿದ್ದರೆ ಇಲ್ಲ. ಹೀಗೆ ಆರಂಭದಲ್ಲಿ ಬಹಳಷ್ಟು ಸಾಕ್ಷಾತ್ಕಾರ ಮಾಡಿಕೊಳ್ಳುತ್ತಿದ್ದರು. ಅಂತಿಮದಲ್ಲೂ ಸಹ ಬಹಳಷ್ಟು ಸಾಕ್ಷಾತ್ಕಾರ ಮಾಡಿಕೊಳ್ಳುವಿರಿ. ಮಿರುವ ಮೌತ್ ಮಲುಕಾ ಶಿಕಾರ್. ಬೆಕ್ಕಿಗೆ ಚೆಲ್ಲಾಟ, ಇಲಿಗೆ ಪ್ರಾಣ ಸಂಕಟ. ಎಷ್ಟೊಂದು ಮನುಷ್ಯರಿದ್ದಾರೆ. ಅವರೆಲ್ಲರೂ ಶರೀರ ಬಿಡುತ್ತಾರೆ. ಶರೀರ ಸಮೇತ ಯಾರು ಸತ್ಯುಗಕ್ಕೆ ಅಥವಾ ಶಾಂತಿಧಾಮಕ್ಕೆ ಹೋಗುವುದಿಲ್ಲ. ಎಷ್ಟೊಂದು ಮನುಷ್ಯರಿದ್ದಾರೆ. ಎಲ್ಲರೂ ವಿನಾಶವನ್ನು ಹೊಂದುತ್ತಾರೆ. ಉಳಿದಂತೆ ಒಂದು ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆಯು ಬ್ರಹ್ಮನ ಮೂಲಕ ಆಗುತ್ತಿದೆ. ನೀವು ಮಕ್ಕಳು ಹಳ್ಳಿಗೆ ಹೋಗಿ ಎಷ್ಟೊಂದು ಸರ್ವಿಸ್ ಮಾಡುತ್ತೀರಿ. ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿರಿ ಎಂದು ಹೇಳುತ್ತೀರಿ. ದೆಹಲಿಯಲ್ಲಿ ಮಾಥೂರ್ ಅವರು ಇದ್ದಾರೆ. ಅವರು ವಿದೇಶಕ್ಕೂ ಸರ್ವಿಸ್ ಮಾಡಲು ಹೋಗುತ್ತಾರೆ. ಸನ್ಯಾಸಿಗಳಿಗಂತೂ ರಾಜಯೋಗ ಕಲಿಸಲು ಬರುವುದೇ ಇಲ್ಲ. ಅವರಿಗೆ ಗೊತ್ತಿಲ್ಲ, ತಂದೆ ಇಲ್ಲದೆ ರಾಜಯೋಗವನ್ನು ಕಲಿಸುವವರು ಯಾರು? ಮಕ್ಕಳಿಗೆ ಈಗ ತಂದೆ ರಾಜಯೋಗವನ್ನು ಕಲಿಸುತ್ತಿದ್ದಾರೆ. ನಂತರ ರಾಜ್ಯ ಪದವಿ ಸಿಗುತ್ತದೆ. ನೀವು ಅಪಾರ ಸುಖದಲ್ಲಿ ಇರುತ್ತೀರಿ. ಮತ್ತೆ ನೆನಪು ಮಾಡುವ ಅವಶ್ಯಕತೆಯೇ ಇರುವುದಿಲ್ಲ. ಸ್ವಲ್ಪವೂ ದುಃಖವಿರುವುದಿಲ್ಲ. ಆಯುಷು ಕೂಡ ದೊಡ್ಡದಿರುತ್ತದೆ ಮತ್ತು ರೋಗವಿರುವುದಿಲ್ಲ. ಇಲ್ಲಿ ಎಷ್ಟೊಂದು ದುಃಖವಿದೆ. ತಂದೆ ಏನು ದುಃಖಕ್ಕಾಗಿ ಆಟವನ್ನು ರಚಿಸಿಲ್ಲ. ಇದು ಸುಖ ದುಃಖ ಸೋಲು ಗೆಲುವಿನ ಅನಾದಿ ಆಟವಾಗಿದೆ. ಆ ಎಲ್ಲ ಮಾತುಗಳನ್ನು ಸನ್ಯಾಸಿಗಳು ತಿಳಿಯದ ಕಾರಣ ಹೇಗೆ ಅನ್ಯರಿಗೆ ತಿಳಿಸಲು ಸಾಧ್ಯ? ಅವರು ಭಕ್ತಿ ಮಾರ್ಗದ ಶಾಸ್ತ್ರಗಳನ್ನು ಓದುವವರಾಗಿದ್ದಾರೆ. ನಿಮಗೆ ಹೇಳಲಾಗುತ್ತದೆ, ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿರಿ. ಆ ಸನ್ಯಾಸಿಗಳು ಆತ್ಮವನ್ನು ಬ್ರಹ್ಮ ಎಂದು ತಿಳಿದು ನೆನಪು ಮಾಡುತ್ತಾರೆ. ಬ್ರಹ್ಮ ಮಹಾತತ್ವವನ್ನು ಪರಮಾತ್ಮ ಎಂದು ತಿಳಿದುಕೊಳ್ಳುತ್ತಾರೆ. ಬ್ರಹ್ಮಜ್ಞಾನಿಗಳಾಗಿದ್ದಾರೆ. ವಾಸ್ತವದಲ್ಲಿ ಬ್ರಹ್ಮ ಮಹಾತತ್ವ ಎಂಬುದು ಇರುವ ಸ್ಥಾನವಾಗಿದೆ, ವಾಸಿಸುವ ಸ್ಥಾನ. ಎಲ್ಲಿ ನೀವು ಆತ್ಮಗಳಿರುತ್ತೀರೋ ಅದು. ಅವರು ಬ್ರಹ್ಮಾಂಡ ಅಥವಾ ತತ್ವವನ್ನೇ ಪರಮಾತ್ಮ ಎಂದು ತಿಳಿಯುತ್ತಾರೆ.
ನಾವು ಅದರಲ್ಲಿ ಲೀನವಾಗುತ್ತೇವೆ ಎನ್ನುತ್ತಾರೆ. ಅವರ ಜ್ಞಾನವೇ ಸಂಪೂರ್ಣ ಉಲ್ಟಾ ಇದೆ. ಇಲ್ಲಿ ಬೇಹದ್ದಿನ ತಂದೆ ಮಕ್ಕಳಿಗೆ ಓದಿಸುತ್ತಿದ್ದಾರೆ. ಭಗವಂತ 40,000 ವರ್ಷಗಳ ನಂತರ ಬರುತ್ತಾರೆ ಎಂದು ಅವರು ತಿಳಿದುಕೊಳ್ಳುತ್ತಾರೆ. ಇದಕ್ಕೆ ಅಜ್ಞಾನ ಅಂಧಕಾರ ಎಂದು ಕರೆಯಲಾಗುತ್ತದೆ. ತಂದೆ ಹೇಳುತ್ತಾರೆ, ಹೊಸ ಪ್ರಪಂಚದ ಸ್ಥಾಪನೆ, ಹಳೆಯ ಪ್ರಪಂಚದ ವಿನಾಶ ಮಾಡಿಸುವವನು ನಾನಾಗಿದ್ದೇನೆ. ನಾನು ಸ್ಥಾಪನೆ ಮಾಡುತ್ತಿದ್ದೇನೆ. ವಿನಾಶವೂ ಸಹ ಎದುರಿಗೆ ನಿಂತಿದೆ. ಈಗ ಬೇಗ ಮಾಡಿರಿ, ಪಾವನರಾಗಿರಿ. ಆಗಲೇ ನೀವು ಪಾವನ ಪ್ರಪಂಚಕ್ಕೆ ಹೋಗುವಿರಿ. ಇದೇನು ಪಾವನ ಹೊಸ ಪ್ರಪಂಚವಲ್ಲ, ಇದು ಹಳೆಯ ತಮೋಗುಣಿ ಪ್ರಪಂಚವಾಗಿದೆ. ಆ ಲಕ್ಷ್ಮೀನಾರಾಯಣರ ರಾಜ್ಯವೇನೂ ಇಲ್ಲ. ಅವರ ರಾಜ್ಯವು ಹೊಸ ಪ್ರಪಂಚದಲ್ಲಿತ್ತು, ಈಗಿಲ್ಲ. ಅವರು ಪುನರ್ಜನ್ಮ ತೆಗೆದುಕೊಳ್ಳುತ್ತಾ ಬಂದಿದ್ದಾರೆ. ಶಾಸ್ತ್ರಗಳಲ್ಲಿ ಏನೇನು ಬರೆದಿದ್ದಾರೆ? ಕೃಷ್ಣ ಅರ್ಜುನನ ರಥದಲ್ಲಿ ಕುಳಿತಿದ್ದಾನೆ ಎಂದು ತೋರಿಸಿದ್ದಾರೆ. ಅರ್ಜುನನ ಒಳಗೆ ಕೃಷ್ಣ ಕುಳಿತಿದ್ದಾನೆ ಎಂದಲ್ಲ, ಕೃಷ್ಣ ದೇಹಧಾರಿಯಾಗಿದ್ದ ಅಲ್ಲವೇ? ಯಾವುದೇ ಯುದ್ಧ ಇತ್ಯಾದಿಯ ಮಾತಿಲ್ಲ. ಅವರು ಪಾಂಡವರು ಮತ್ತು ಕೌರವರ ಸೇನೆಯನ್ನು ಬೇರೆ ಬೇರೆ ಮಾಡಿದ್ದಾರೆ. ಇಲ್ಲಿ ಆ ಮಾತೇ ಇಲ್ಲ. ಭಕ್ತಿ ಮಾರ್ಗದಲ್ಲಿ ಅಗಾಧವಾದ ಬಹಳಷ್ಟು ಶಾಸ್ತ್ರಗಳಿವೆ ಎಂದು ತಂದೆ ತಿಳಿಸುತ್ತಾರೆ. ಸತ್ಯಯುಗದಲ್ಲಿ ಇವು ಇರುವುದೇ ಇಲ್ಲ. ಅಲ್ಲಿ ಜ್ಞಾನದ ಪ್ರಾರಬ್ಧವಿರುತ್ತದೆ, ರಾಜಧಾನಿ ಇರುತ್ತದೆ. ಅಲ್ಲಿ ಭಕ್ತಿ ಇರುವುದಿಲ್ಲ. ಅರ್ಧಕಲ್ಪ ಅಲ್ಲಿ ಸುಖವೇ ಸುಖವಿರುತ್ತದೆ. ತಂದೆ ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡುತ್ತಾರೆ ಎಂದ ಮೇಲೆ ಖಂಡಿತ ಹೊಸ ಪ್ರಪಂಚದಲ್ಲಿ ಸುಖವೇ ಇರುತ್ತದಲ್ಲವೇ? ತಂದೆ ಎಂದಾದರೂ ಹಳೆಯ ಮನೆಯನ್ನು ಕಟ್ಟುತ್ತಾರೆಯೇ? ತಂದೆಯಂತೂ ಹೊಸ ಮನೆಯನ್ನೇ ಕಟ್ಟುತ್ತಾರೆ. ಹಳೆ ಮನೆ ಕಟ್ಟುತ್ತಾರೆ ಎಂದು ಎಂದಾದರೂ ಕೇಳಿದ್ದೀರಾ? ಅವು ಹದ್ದಿನ ಮನೆಗಳು. ಇವರು ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡುವವರಾಗಿದ್ದಾರೆ. ಅದಕ್ಕೆ ಸತೋಪ್ರಧಾನ ಎಂದು ಕರೆಯಲಾಗುತ್ತದೆ. ಮೊದಲು ನೀವು ಪವಿತ್ರವಾಗಿದ್ದೀರಿ, ಈಗ ತಮೋಪ್ರಧಾನ ಅಪವಿತ್ರರಾಗಿದ್ದೀರಿ. ಈಗ ನೀವು ರಾವಣನ ರಾಜ್ಯದಲ್ಲಿ ಕುಳಿತಿದ್ದೀರಿ. ರಾಮ ಎಂದು ಶಿವಬಾಬನಿಗೆ ಕರೆಯಲಾಗುತ್ತದೆ. ರಾಮ ರಾಮ ಎಂದು ಹೇಳುತ್ತಾ ರಾಮನಾಮದ ಧ್ಯಾನ ಕೂಡ ಮಾಡುತ್ತಾರೆ. ರಾಮ ರಾಮ ಎನ್ನಿರಿ ಎಂದು ಅನ್ಯರಿಗೂ ರಾಮನಾಮವನ್ನು ದಾನ ಕೊಡುತ್ತಾರೆ. ಈಗ ಎಲ್ಲಿಯ ತ್ರೇತಾಯುಗದ ರಾಮ, ಎಲ್ಲಿಯ ಶಿವಬಾಬಾ? ಈಗ ಶಿವಬಾಬಾ ಮಕ್ಕಳಿಗೆ ಹೇಳುತ್ತಾರೆ, ನನ್ನೊಬ್ಬನನ್ನೇ ನೆನಪು ಮಾಡಿರಿ. ಎಲ್ಲಿಂದ ಬಂದಿದ್ದೀರೋ ಅಲ್ಲಿಗೆ ಮತ್ತೆ ಹೋಗಬೇಕು. ಎಲ್ಲಿಯವರೆಗೆ ತಂದೆಯನ್ನು ನೆನಪು ಮಾಡಿ ಪವಿತ್ರರಾಗುವುದಿಲ್ಲವೋ ಅಲ್ಲಿಯವರೆಗೆ ವಾಪಸ್ ಹೋಗಲು ಸಾಧ್ಯವಿಲ್ಲ. ನಿಮ್ಮಲ್ಲೂ ಯಾರೋ ಒಬ್ಬರು ಕೋಟಿಗೊಬ್ಬರು ಇದ್ದಾರೆ. ಯಾರು ತಂದೆಯನ್ನು ಯಥಾರ್ಥವಾಗಿ ನೆನಪು ಮಾಡುತ್ತಾರೋ ಅವರ ಬಾಯಿಂದ ಹೇಳುವ ಮಾತಲ್ಲ. ಭಕ್ತಿ ಮಾರ್ಗದಲ್ಲಿ ಬಾಯಿಂದ ರಾಮ ರಾಮ ಎನ್ನುತ್ತಿರುತ್ತಾರೆ. ಯಾರಾದರೂ ಹೇಳದಿದ್ದರೆ ಇವರು ನಾಸ್ತಿಕರು ಎಂದುಕೊಳ್ಳುತ್ತಾರೆ. ಎಷ್ಟೊಂದು ಶಬ್ದ ಮಾಡಿ ಗಾಯನ ಮಾಡುತ್ತಾರೆ. ವೃಕ್ಷ ಎಷ್ಟು ದೊಡ್ಡದಾಗಿರುತ್ತದೆಯೋ ಹಾಗೆಯೇ ಭಕ್ತಿಯ ಸಾಮಗ್ರಿಯೂ ಸಹ ಅಷ್ಟೇ ಜಾಸ್ತಿ ಇರುತ್ತವೆ. ಬೀಜ ಎಷ್ಟು ಚಿಕ್ಕದಾಗಿರುತ್ತದೆ, ವೃಕ್ಷದ ಕಾಂಡ, ಕೊಂಬೆ ಇತ್ಯಾದಿ ಸಾಮಗ್ರಿಗಳು ಎಷ್ಟೊಂದಿದೆ. ಎಷ್ಟೊಂದು ಶಾಸ್ತ್ರಗಳಿವೆ. ನಿಮಗೆ ಯಾವ ವಸ್ತುವೂ ಇಲ್ಲ, ಯಾವ ಶಬ್ದವೂ ಇಲ್ಲ. ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿರಿ. ಬಾಯಿಂದಲೂ ಹೇಳಬೇಕಿಲ್ಲ. ಲೌಕಿಕ ತಂದೆಯನ್ನು ಸಹ ಬುದ್ಧಿಯಿಂದ ತಂದೆ ಎಂದು ನೆನಪು ಮಾಡಿಕೊಳ್ಳುತ್ತಾರೆ. ಬಾಬಾ ಬಾಬಾ ಎಂದು ಕುಳಿತು ಜಪ ಮಾಡುತ್ತಾರೇನೋ? ನಮ್ಮ ಶರೀರದ ತಂದೆ ಲೌಕಿಕ ತಂದೆಯಾಗಿದ್ದಾರೆ ಎಂದು ನಿಮಗೂ ಗೊತ್ತಿದೆ. ಆದರೆ ಆತ್ಮದ ತಂದೆ ಎಲ್ಲಿದ್ದಾರೆ ಇದು ಗೊತ್ತಿಲ್ಲ. ಆತ್ಮಗಳೆಲ್ಲರೂ ಸಹೋದರರು. ಆತ್ಮಕ್ಕೆ ಬೇರೆ ಹೆಸರಿಲ್ಲ. ಶರೀರದ ಹೆಸರು ಬದಲಾಗುತ್ತದೆ. ಆತ್ಮ ಅಂತೂ ಆತ್ಮವೇ ಆಗಿದೆ. ಅವರೂ ಸಹ ಪರಮಾತ್ಮ. ಅವರ ಹೆಸರು ಶಿವ. ಎಲ್ಲ ಆತ್ಮಗಳ ತಂದೆಯಾಗಿದ್ದಾರೆ. ಅವರಿಗೆ ತಮ್ಮದೇ ಆದ ಶರೀರವಿಲ್ಲ. ತಂದೆ ಹೇಳುತ್ತಾರೆ, ನನಗೂ ಒಂದು ವೇಳೆ ನನ್ನದೇ ಆದ ಶರೀರವಿದ್ದಿದ್ದರೆ ಮತ್ತೆ ಪುನರ್ಜನ್ಮದಲ್ಲಿ ಬರಬೇಕಾಗುತ್ತಿತ್ತು. ಆಗ ನಿಮಗೆ ಸದ್ಗತಿಯನ್ನು ಯಾರು ಕೊಡುತ್ತಿದ್ದರು? ಭಕ್ತಿ ಮಾರ್ಗದಲ್ಲೂ ನನ್ನನ್ನು ನೆನಪು ಮಾಡುತ್ತಾರೆ. ಅನೇಕ ಪ್ರಕಾರದ ಚಿತ್ರಗಳಿವೆ.
ಮಹಾರಾಷ್ಟ್ರದವರು ಎಷ್ಟೊಂದು ಖರ್ಚು ಮಾಡಿ ಗಣೇಶನ ಮೂರ್ತಿಯನ್ನು ಮಾಡುತ್ತಾರೆ. ಈಗ ಆನೆ ಸೊಂಡಿಲುಳ್ಳ ಮನುಷ್ಯ ಯಾವಾಗಲಾದರೂ ಇರುತ್ತಾರೇನೋ? ಎಷ್ಟೊಂದು ಪೂಜೆ ಮಾಡುತ್ತಾರೆ. ಇದೆಲ್ಲ ಅಂಧಶ್ರದ್ಧೆಯಾಯಿತಲ್ಲವೇ? ಮನುಷ್ಯರ ಬುದ್ಧಿ ಸ್ವಲ್ಪವೂ ಕೆಲಸ ಮಾಡುವುದಿಲ್ಲ, ಸಂಪೂರ್ಣ ಜಡಬುದ್ಧಿಯಂತಾಗಿದೆ. ಮತ್ತೆ ಕೆಲವೆಡೆ ಹನುಮಂತನನ್ನು ಬಹಳಷ್ಟು ಪೂಜಿಸುತ್ತಾರೆ. ಗವರ್ನರ್ ಕೂಡ ಹೇಳಿದ್ದಾರೆ, ರಾಮನಿಗೆ ವಾನರರ ಸೇನೆ ಸಿಕ್ಕಿತು, ಆದ್ದರಿಂದ ಅವರು ಸ್ವರ್ಗಕ್ಕೆ ಹೋದರು ಎಂದು. ಮಕ್ಕಳು ಕಷ್ಟಪಟ್ಟು ತಿಳಿಸಿದ್ದಾರೆ, ಆದರೂ ಸಹ ಅರ್ಥ ಮಾಡಿಕೊಳ್ಳುವುದಿಲ್ಲ. ಜನ್ಮವನ್ನು ಕಲಿಯುಗದಲ್ಲೇ ಪಡೆದಿದ್ದಾರೆ, ಸಾಯುವುದು ಸತ್ಯಯುಗದಲ್ಲಿ ಎನ್ನುತ್ತಾರೆ. ಈಗ ನೀವು ನರಕವಾಸಿಗಳಿಂದ ಸ್ವರ್ಗವಾಸಿಗಳಾಗುತ್ತಿದ್ದೀರಿ. ಜನ್ಮವನ್ನಂತೂ ನರಕದಲ್ಲಿ ಪಡೆದಿದ್ದೇವೆ, ಸಾಯುವುದು ಸ್ವರ್ಗಕ್ಕಾಗಿ. ನೀವು ಇಲ್ಲಿ ಬಂದಿರುವುದೇ ಸ್ವರ್ಗಕ್ಕೆ ಹೋಗುವುದಕ್ಕಾಗಿ. ಪುರುಷಾರ್ಥ ಮಾಡಿ ಸ್ವರ್ಗಕ್ಕೆ ಹೋಗಬೇಕು ಎಂದು ಮಕ್ಕಳಿಗೆ ತಿಳಿಸಿದ್ದಾರೆ. ಅವರು ಜನ್ಮ ನರಕದಲ್ಲಿ ಪಡೆದಿದ್ದಾರೆ, ಸಾಯುವುದು ಸ್ವರ್ಗದಲ್ಲಿ ಎಂದು ತಿಳಿದುಕೊಂಡಿದ್ದಾರೆ. ಉದ್ಘಾಟನೆಯೂ ಮಾಡಿಸುತ್ತಾರೆ. ಸ್ಥಾಪನೆಗೆ ಉದ್ಘಾಟನೆ ಎಂದು ಕರೆಯಲಾಗುತ್ತದೆ. ಹೇಗೆ ಸೇತುವೆ ಇತ್ಯಾದಿ ಕಟ್ಟುವಾಗ ಮೊದಲು ಉದ್ಘಾಟನಾ ಸಮಾರಂಭದಲ್ಲಿ ಉದ್ಘಾಟನೆ ಮಾಡಿಕೊಳ್ಳುತ್ತಾರೆ, ನಂತರ ಸೇತುವೆ ಕಟ್ಟುತ್ತಾ ಇರುತ್ತಾರೆ. ಸ್ವರ್ಗದ ಸ್ಥಾಪನೆಯ ಉದ್ಘಾಟನೆಯನ್ನು ತಂದೆ ಮಾಡಿಕೊಂಡಿದ್ದಾರೆ. ಈಗ ತಯಾರಿ ನಡೆಯುತ್ತಲೇ ಇದೆ. ಮಕ್ಕಳು ಕರ್ಮಾತೀತ ಸ್ಥಿತಿಯನ್ನು ಪಡೆಯುವವರೆಗೆ ಕರ್ಮಾತೀತ ಸ್ಥಿತಿಯಾಯಿತು ಅಂದರೆ ವಿನಾಶವಾಯಿತು. ಮನೆ ಕಟ್ಟಲು ಸಮಯ ಬೇಕಾಗುತ್ತದೆ. ಏನು? ಫಟಾಫಟ್ ಮನೆಗಳನ್ನು ಕಟ್ಟುತ್ತಾ ಹೋಗುತ್ತಾರೆ. ಗಿಡ ಮರಗಳು ಸಹ ಬಹಳಷ್ಟು ಬೆಳೆಯುತ್ತವೆ. ಇತ್ತೀಚೆಗೆ ಇದರ ನಕಲಿಯನ್ನು ಮಾಡಿ ಎಷ್ಟೊಂದು ಜನರು ನಕಲಿ ಮಾಡುತ್ತಿರುತ್ತಾರೆ ನೋಡಿ. ಅದು ರಿಯಲ್ಗಿಂತಲೂ ಜಾಸ್ತಿ ಹೊಳೆಯುತ್ತದೆ. ಮತ್ತು ಇತ್ತೀಚೆಗೆ ಮಷಿನರಿಯಿಂದ ಫಟಾಫಟ್ ಮಾಡುತ್ತಾರೆ. ಅಲ್ಲಿ ಮನೆಗಳನ್ನು ಕಟ್ಟಲು ತಡವಾಗುವುದಿಲ್ಲ. ಸ್ವಚ್ಛತೆ ಇತ್ಯಾದಿ ಆಗಲು ಸಮಯ ಹಿಡಿಯುತ್ತದೆ. ಚಿನ್ನದ ಲಂಕೆ ಸಮುದ್ರದಿಂದ ಹೊರಬರುತ್ತದೆ ಎಂದೇನಿಲ್ಲ. ಆದ್ದರಿಂದ ತಂದೆ ತಿಳಿಸುತ್ತಾರೆ, ಆಹಾರ ಪಾನೀಯ ಇತ್ಯಾದಿಗಳನ್ನು ಮಾಡಿ, ಆದರೆ ಕೇವಲ ತಂದೆಯನ್ನು ನೆನಪು ಮಾಡಿರಿ, ಆಗ ನಿಮ್ಮ ವಿಕರ್ಮ ವಿನಾಶವಾಗುತ್ತವೆ. ಬೇರೆ ಯಾವ ಉಪಾಯವೂ ಇಲ್ಲ. ಭಕ್ತಿ ಮಾರ್ಗದಲ್ಲಿ ನೀವು ಎಷ್ಟೊಂದು ಸ್ನಾನಗಳನ್ನು ಮಾಡಿರಬಹುದು, ಕುಂಭಮೇಳಕ್ಕೂ ಹೋಗಿರಬಹುದು. ಸ್ನಾನವನ್ನಂತೂ ಮನೆಯಲ್ಲೂ ದಿನನಿತ್ಯ ಮಾಡುತ್ತಲೇ ಇರುತ್ತೀರಿ. ದೆಹಲಿಯಲ್ಲಿ ನೀರು ಎಲ್ಲಿಂದ ಬರುತ್ತದೆ? ಗಂಗಾ ನದಿಯಿಂದಲೇ ಬರುತ್ತದೆ ಅಲ್ಲವೇ? ಅದರಿಂದ ಪಾಪಗಳು ಕಟ್ಟಾಗುತ್ತವೆಯೇ? ಮತ್ತೆ ಹರಿದ್ವಾರಕ್ಕೆ ಹೋಗಲು ಏಕೆ ಕಷ್ಟಪಡುತ್ತೀರಿ? ನೀರಿಗೆ ಬಹಳಷ್ಟು ಮಹತ್ವ ಕೊಡುತ್ತಾರೆ. ಜನ್ಮ ಜನ್ಮಾಂತರಗಳಿಂದ ಗಂಗಾ ಸ್ನಾನ ಇತ್ಯಾದಿ ಮಾಡುತ್ತಾ ಬಂದಿದ್ದೀರಿ. ಆದರೆ ಯಾರೂ ಮುಕ್ತಿ ಜೀವನ್ಮುಕ್ತಿಯನ್ನು ಪಡೆಯುವುದೇ ಇಲ್ಲ. ಇಲ್ಲಿ ತಂದೆ ಪಾವನರಾಗುವ ಉಪಾಯವನ್ನು ತಿಳಿಸುತ್ತಾರೆ. ತಂದೆ ಹೇಳುತ್ತಾರೆ, ನಾನೇ ಪತಿತ ಪಾವನನಾಗಿದ್ದೇನೆ. ನೀವೇ ನನ್ನನ್ನು ಕರೆದಿದ್ದೀರಿ, ಹೇ ಪತಿತ ಪಾವನ, ನೀನು ಬಾ ಎಂದು. ನೀನು ಬಂದು ನಮ್ಮನ್ನು ಪಾವನ ಮಾಡು ಎಂದು. ಡ್ರಾಮಾ ಪೂರ್ಣವಾಯಿತೆಂದರೆ ಮತ್ತೆ ಎಲ್ಲ ಪಾತ್ರಧಾರಿಗಳು ಈ ಸ್ಟೇಜ್ನ ಮೇಲೆ ಬರಬೇಕು. ರಚಯಿತ ಕೂಡ ಇರಬೇಕು. ಎಲ್ಲರೂ ಇಲ್ಲಿ ನಿಂತುಕೊಳ್ಳುತ್ತಾರೆ. ಇದು ಹಾಗೆಯೇ ಇದೆ. ಎಲ್ಲ ಆತ್ಮಗಳು ಇಲ್ಲಿಗೆ ಬಂದು ಬಿಡುತ್ತವೆ, ಮತ್ತೆ ವಾಪಸ್ ಹೋಗಬೇಕಾಗುತ್ತದೆ. ನಾನೂ ಬರುತ್ತೇನೆ ಅಂದ ಮೇಲೆ ಈ ಪ್ರಾಕೃತಿಕ ಆಪತ್ತುಗಳು ಸಹ ಬರುತ್ತವೆ. ಇನ್ನು ನೀವು ರೆಡಿ ಆಗಿಲ್ಲ, ಕರ್ಮಾತೀತ ಸ್ಥಿತಿಯೂ ಆಗಿಲ್ಲ ಎಂದ ಮೇಲೆ ವಿನಾಶ ಹೇಗೆ ಆಗುತ್ತದೆ? ತಂದೆ ನಿಮಗೆ ಹೊಸ ಪ್ರಪಂಚಕ್ಕಾಗಿ ಓದಿಸಲು ಬರುತ್ತಾರೆ. ಅಲ್ಲಿ ಕಾಲ ಇರುವುದೇ ಇಲ್ಲ, ಅಕಾಲ ಮೃತ್ಯು ಆಗುವುದೇ ಇಲ್ಲ. ನೀವು ಕಾಲನ ಮೇಲೆ ಜಯ ಗಳಿಸುತ್ತೀರಿ. ಯಾರು ಜಯ ಗಳಿಸುವಂತೆ ಮಾಡುತ್ತಾರೆ? ಕಾಲರ ಕಾಲ ಮಹಾಕಾಲ ಮಾಯೆಯ ಮೇಲೆ ಜಯ ಗಳಿಸುವುದನ್ನು ಹೇಳುತ್ತಾರೆ. ಅವರು ಎಷ್ಟೊಂದು ಜನರನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಾರೆ. ನೀವು ಖುಷಿಯಿಂದ ಹೋಗುತ್ತೀರಿ. ಬಾಬಾ ಬಂದಿದ್ದಾರೆ, ನಾವು ಶರೀರವನ್ನು ಬಿಡಲೇಬೇಕಿದೆ. ಈ ಶರೀರ ವಿನಾಶಿಯಾಗಿದೆ, ಆತ್ಮ ಅವಿನಾಶಿಯಾಗಿದೆ. ಈಗ ತಂದೆ ಸುಖಧಾಮದ ಸ್ಥಾಪನೆ ಮಾಡಲು ಬಂದಿದ್ದಾರೆ. ಅದಕ್ಕಾಗಿಯೇ ಅವರಿಗೆ ಮಹಿಮೆ ಇದೆ. ಓ ಗಾಡ್ ಫಾದರ್, ದುಃಖದಿಂದ ಬಿಡುಗಡೆ ಮಾಡು, ಸುಖ ಶಾಂತಿಗೆ ನಮ್ಮನ್ನು ಕರೆದುಕೊಂಡು ಹೋಗು ಎಂದು ಹೇಳುತ್ತಾರೆ. ಈಗ ರಾವಣನ ರಾಜ್ಯವಿದೆ ಎಂದು ಮನುಷ್ಯರಿಗೆ ಗೊತ್ತಿಲ್ಲ.
ರಾವಣನ ಕಿರೀಟದಲ್ಲಿ ಮೇಲ್ಗಡೆ ಕತ್ತೆಯ ತಲೆಯನ್ನು ತೋರಿಸುತ್ತಾರೆ. ಅಂದರೆ ಮನುಷ್ಯರು ಸಹ ಕತ್ತೆಗೆ ಸಮಾನರಾಗಿದ್ದಾರೆ. ಸ್ವಲ್ಪವೂ ಬುದ್ಧಿ ಇಲ್ಲ. ಈಗ ತಂದೆ ಬಂದಿದ್ದಾರೆ, ಸ್ವರ್ಗದ ರಚನೆ ಮಾಡುತ್ತಿದ್ದಾರೆ. ನೀವು ಮೊಟ್ಟಮೊದಲು ಸ್ವರ್ಗಕ್ಕೆ ಹೋಗುವಿರಿ. ಅಲ್ಲಿ ಖಂಡಿತವಾಗಿಯೂ ಸ್ವಲ್ಪ ಜನರಿರುತ್ತಾರೆ. ವೃಕ್ಷ ಬಹಳ ಚಿಕ್ಕದಾಗಿರುತ್ತದೆ, ನಂತರ ವೃದ್ಧಿಯಾಗುತ್ತಾ ಹೋಗುತ್ತದೆ. ಈಗ ನೋಡಿ, ವೃಕ್ಷವು ಎಷ್ಟು ವೃದ್ಧಿಯನ್ನು ಪಡೆದಿದೆ. ಆಯುಷು ಪೂರ್ಣವಾಗಬೇಕಲ್ಲವೇ? ಅವರ ರಾಜ್ಯದಲ್ಲಿ ಬೇರೆ ಯಾವ ಧರ್ಮವೂ ಇರಲಿಲ್ಲ. ಈಗ ಬೇರೆ ಎಲ್ಲ ಧರ್ಮಗಳಿವೆ, ಆ ಒಂದು ಧರ್ಮವಿಲ್ಲ. ನಾಮ, ರೂಪ, ದೇಶ, ಕಾಲ ಬದಲಾಗುತ್ತವೆ ಅಲ್ಲವೇ? ರಾಜ ಪದವಿಯು ಬದಲಾಗುತ್ತದೆ. ಮೊದಲು ಡಬಲ್ ಸಿರ್ತಾಜ್ ಆಗಿರುತ್ತಾರೆ, ನಂತರ ಸಿಂಗಲ್ ಕಿರೀಟಧಾರಿಗಳಾಗುತ್ತಾರೆ. ಸೋಮನಾಥ ದೇವಾಲಯವನ್ನು ಕಟ್ಟಿಸಿದರು, ಎಷ್ಟೊಂದು ಸಂಪತ್ತಿತ್ತು ಎಂದು ಹೇಳುತ್ತಾರೆ. ದೇವಾಲಯಗಳು ಇನ್ನೂ ಇರಬಹುದು, ಒಂದೇ ಇರುತ್ತದೇನೋ, ಆದರೆ ಇದು ಎಲ್ಲಕ್ಕಿಂತ ದೊಡ್ಡದಾಗಿತ್ತು. ಒಂದೇ ದೇವಾಲಯದಿಂದ ಎಷ್ಟೊಂದು ಲೂಟಿ ಮಾಡಿಕೊಂಡು ಹೋದರು. ತಂದೆ ಹೇಳುತ್ತಾರೆ, ನಾನು ನಿಮ್ಮನ್ನು ಅಷ್ಟು ಶ್ರೀಮಂತರನ್ನಾಗಿ ಮಾಡುತ್ತೇನೆ, ನೀವು ಪದ್ಮಾಪದಂ ಭಾಗ್ಯಶಾಲಿಗಳಾಗುತ್ತೀರಿ. ಹೆಜ್ಜೆ ಹೆಜ್ಜೆಯಲ್ಲಿಯೂ ತಂದೆಯನ್ನು ನೆನಪು ಮಾಡುತ್ತಾ ಇರಿ, ಆಗ ಪದ್ಮದಷ್ಟು ಸಂಪಾದನೆ ಹೊಟ್ಟಾಗುತ್ತದೆ. ತಂದೆಯನ್ನು ನೆನಪು ಮಾಡುವುದರಲ್ಲಿಯೇ ಇಷ್ಟೊಂದು ಸಂಪಾದನೆ ಇದೆ. ಮತ್ತೆ ಇಂತಹ ತಂದೆಯನ್ನು ಮರೆಯುವುದೇಕೆ? ಎಷ್ಟು ನೆನಪು ಮಾಡುತ್ತೀರೋ, ಸೇವೆ ಮಾಡುತ್ತೀರೋ, ಅಷ್ಟೇ ಶ್ರೇಷ್ಠ ಪದವಿಯನ್ನು ಪಡೆಯುವಿರಿ. ಒಳ್ಳೊಳ್ಳೆಯ ಮಕ್ಕಳು ನಡೆಯುತ್ತಾ ಕೆಳಗೆ ಬಿದ್ದು ಬಿಡುತ್ತಾರೆ. ಮುಖವನ್ನು ಕಪ್ಪು ಮಾಡಿಕೊಂಡರೆ ಸಂಪಾದನೆ ಖಾಲಿಯಾಗುತ್ತದೆ. ಜಬರ್ದಸ್ತ್ ಲಾಟ್ರಿಯನ್ನು ಅವರು ಕಳೆದುಕೊಳ್ಳುತ್ತಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮತ್ತೆ ಸಿಕ್ಕಿರುವ ಮಕ್ಕಳಿಗೆ ಆತ್ಮಿಕ ಬಾಪ್ದಾದಾರವರ ನೆನಪು ಮತ್ತು ಪ್ರೀತಿಗಳು. ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ಮಾಡುವ ನೆನಪು, ಪ್ರೀತಿಗಳು ಮತ್ತು ನಮಸ್ತೆ. ಧನ್ಯವಾದ ಬಾಬಾ. ಶುಕ್ರಿಯ. ವರದಾನ. ಸಮೀಪ ರತ್ನ ಭವ. ತಂದೆಯ ಸಂಘದಲ್ಲಿ ಇರುವವರ ಗುರುತು ಏನಿರುತ್ತದೆ? ಅವರು ಸದಾ ಶರೀರದಲ್ಲಿದ್ದರೂ ನ್ಯಾರ ಆಗಿ ಆತ್ಮೀಯತೆಯಲ್ಲಿ ಸ್ಥಿತರಾಗಿರುತ್ತಾರೆ. ಶರೀರವನ್ನು ನೋಡುತ್ತಿದ್ದರೂ ನೋಡುವುದಿಲ್ಲ. ಆತ್ಮ ಪ್ರತ್ಯಕ್ಷವಾಗಿ ಕಾಣಿಸುತ್ತದೆ. ಸದಾ ಆತ್ಮಿಕ ಮಸ್ತಿಯಲ್ಲಿರುತ್ತಾರೆ. ಒಳ್ಳೆಯದು. ಓಂ ನಮಃ ಶಿವಾಯ.